ಎಲ್ಲರಿಗೂ ನಮಸ್ಕಾರ. ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ. ಹಾಗೆ ನಾವಿವತ್ತು ಹೋಗ್ತಾ ಇರೋದು ಬೆಟ್ಟದಲ್ಲಿರುವಂಥ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಶಿರಾ ತಾಲೂಕಿನಲ್ಲಿದೆ. ಅಲ್ಲಿ ವಿಡಿಯೋದಲ್ಲಿ ನವಿಲ್ ಕಾಣ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಡಲೆಕಾಯಿ ಹಾಕಿದ್ರು, ಕಡಲೆಕಾಯಲ್ಲಿ ಹೋಗ್ಬೇಕಾದ್ರೆ ಕಾಣಿಸ್ತು. ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ, ಹೋಯ್ತು ಅದು ಬೇರೆ ಕಡೆ. ಬೆಟ್ಟದ ಮೇಲೆ ದೇವಸ್ಥಾನ ಕಾಣ್ತಾ ಇದೆ. ಸೊ ಬನ್ನಿ ಹೋಗೋಣ. ನೀವೇನ್ ಜಾಸ್ತಿ ಕುಡ್ದಿದ್ದೀರಾ? ಇಲ್ಲ, ನಮ್ಮ ಕಾರ್ ಜಾಸ್ತಿ ಡಬ್ಬ ಐತೆ. ಏನ್ ಕುಡ್ದೈತೆ ನಿಮ್ ಕಾರ್ ಜಾಸ್ತಿ? ನಮ್ಮ ಜಾಸ್ತಿ ಜೂತೆ ಬಾಟಲ್ ಅಲ್ಲಿ ಐತೆ, ಅದರಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ನಮ್ಮಪ್ಪ ಅದ್ರಲ್ಲಿ ಹಾಕೈತೆ ಕಾರಲ್ಲಿ. ಸಾಮಾನ್ಯವಾಗಿ ನಾವು ನೋಡಿರೋದು ದೇವಸ್ಥಾನವನ್ನು ದೇವರ ಮೂರ್ತಿ, ವಿಗ್ರಹ, ಫೋಟೋಗಳನ್ನು ಇಟ್ಟು ಪೂಜೆ ಮಾಡೋದನ್ನು ನಾವು ನೋಡಿರ್ತೀವಿ. ಆದರೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಈ ದೇವಸ್ಥಾನದಲ್ಲಿ ಧನಸ್ಸನ್ನು ಇಟ್ಟು ಪೂಜೆ ಮಾಡ್ತಾರೆ. ಆ ಧನಸ್ಸಿನ ಹತ್ರನೇ ಬರುವ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಅದರಿಂದ ಪರಿಹಾರ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಈ ದೇವಸ್ಥಾನವನ್ನು ವಿಜಯನಗರ ಕಾಲದಲ್ಲಿ ಇರುವಂತಹ ಅರಸರು ಕಾಲದಲ್ಲಿ ನಿರ್ಮಾಣ ಆಯಿತು ಅಂತ ಕೂಡ ಗುಹೆಯಲ್ಲಿ ಸಾಲಿಗ್ರಾಮದ ರೂಪದಲ್ಲಿ ನೆಲೆಸಿರುವಂಥ ಶ್ರೀ ಮಡಿ ರಂಗನಾಥ ಸ್ವಾಮಿಗೆ ಹಸುವೊಂದು ಪ್ರತಿನಿತ್ಯ ಹೋಗಿ ಹಾಲುಣಿಸಿ ಬರುವಂಥದ್ದು ಜನಗಳ ಕಣ್ಣಿಗೆ ಕಾಣಿಸುತ್ತೆ. ಜನಗಳು ಏನು ಇದು ಹಸು ಪ್ರತಿನಿತ್ಯ ಗುಹೆಯೊಳಗೆ ಹೋಗಿ ಬರ್ತಿದೆಯಲ್ಲ ಅಂತ ಹೋಗಿ ನೋಡಿದಾಗ ಅಲ್ಲಿ ಸಾಲಿಗ್ರಾಮ ರೂಪದಲ್ಲಿರುವಂಥ ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿ ಇರುವಂಥದ್ದು ಕಂಡುಬರುತ್ತೆ. ಆವಾಗ ಅಲ್ಲಿರುವಂಥ ಜನಗಳು ಸ್ವಾಮಿಯ ವಿಗ್ರಹವನ್ನು ತಂದು ಇಲ್ಲಿ ಇಟ್ಟು ಸಾಲಿಗ್ರಾಮದ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಜಾತ್ರಾ ಮಹೋತ್ಸವ ಇರುತ್ತೆ. 8 ದಿನಗಳ ಕಾಲ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ಕರ್ನಾಟಕ ಭಾಗದವರಲ್ಲದೆ ತಮಿಳುನಾಡು, ಆಂಧ್ರ ಕಡೆಯಿಂದ ಕೂಡ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಇದು ಆಂಜನೇಯ ಸ್ವಾಮಿ, ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು ಆಂಜನೇಯ ಸ್ವಾಮಿಯ ವಿಗ್ರಹ. ದೇವಸ್ಥಾನದ ಮುಂಭಾಗದಲ್ಲಿ ಗರುಡ ಸ್ವಾಮಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನೀವಿವಾಗ ನೋಡ್ತಾ ಇರೋದು ಗರುಡನ ವಿಗ್ರಹ. ಇದು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಕಾಣುತ್ತೆ. ಮತ್ತು ವೃಂದಾವನ ಕೂಡ ಮಾಡಿದ್ದಾರೆ. ಒಂದು ಚಿಕ್ಕ ತುಳಸಿ ಕಟ್ಟೆ, ತುಳಸಿಯನ್ನು ಇಡೋದಕ್ಕೆ. ಮುಂದೆಗಡೆ ಇರೋ ಒಂದು ಗರುಡ ಗೊಂಬ ಮತ್ತು ಮೇಲ್ಗಡೆ ಕಾಣ್ತಾ ಇದೆ ಶ್ರೀ ರಂಗನಾಥ ಸ್ವಾಮಿಯವರ ವಿಗ್ರಹ. ಪಕ್ಕದಲ್ಲಿ ಶ್ರೀ ಲಕ್ಷ್ಮಿಯವರವರ ಪಾದವನ್ನು ಒತ್ತುತ್ತಾ ಇರುವಂಥ ಒಂದು ಚಿತ್ರ ಇದೆ. ಆ ಕಡೆ ಈ ಕಡೆ ಮೂಲೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಗರುಡವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ನೆಲೆಸಿರುವಂಥ ಮಡಿ ರಂಗನಾಥ ಸ್ವಾಮಿಯು ಮೂಲತಃ ಹಂಪಿಯಿಂದ ಬಂದಿರೋದು ಅಂತ ಹೇಳ್ತಾರೆ. ಹಂಪಿಯಿಂದ ಅರಳಪ್ಪ ಶೆಟ್ಟಿ ಮತ್ತು ಬಸಪ್ಪ ಶೆಟ್ಟಿ ಎನ್ನುವರು ಎತ್ತಿನ ಗಾಡಿಯಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಬಂದು ಇಲ್ಲಿನ ಒಂದು ಗುಹೆಯೊಂದರಲ್ಲಿ ನೆಲೆಸಿದ್ರು ಅಂತ ಕೂಡ ಹೇಳ್ತಾರೆ. ಶ್ರೀ ರಂಗನಾಥ ಸ್ವಾಮಿಯ ಧರ್ಮಪತ್ನಿಯಾದಂಥ ಶ್ರೀ ಲಕ್ಷ್ಮೀ ಅಮ್ಮನವರು ಸಹ ಇದ್ದಾರೆ. ವಿಡಿಯೋದಲ್ಲಿ ಕಾಣ್ತಾ ಇದೆ.
ಪೂಜೆ ಇದೆ ನೋಡಿ. ಬಿಲ್ ಕಾಣ್ತಾ ಇದೆ ನಿಮಗೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬಿಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ದೆ ನೋಡಿ, ಅದೇ. ಆ್ಯಕ್ಚುಯಲ್ ದೇವಸ್ಥಾನದ ಡೆಮೋ ಏನಿದೆಯಲ್ಲ ಅದನ್ನು ಮಾಡಿಟ್ಟಿದ್ದಾರೆ. ಅದು ಈ ಥರ ಇದೆ, ಕಾಣ್ತಾ ಇದೆ ನೋಡಿ. ಇದು ದೇವಸ್ಥಾನದ ಡೆಮೋ ಈ ಥರ, ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಥರ ನಿರ್ಮಾಣ ಆಗುತ್ತೆ ಅಂತ ಇಲ್ಲಿ ಒಂದು ಡೆಮೋನ ಇಟ್ಟಿದ್ದಾರೆ. ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ಇಲ್ಲಿ ಏನು ಕಲ್ಯಾಣ ಮಂಟಪಗಳು ಕೂಡ ಇದೆ. ಇಲ್ಲಿ ಮದುವೆ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಮತ್ತು ಈ ಮನೆ ದೇವರಿಗೆ ನಡ್ಕೊಳ್ಳುವಂತಹ ಏನು ಜನ ಇರ್ತಾರೆ, ಅವರ ಜನಗಳ ಒಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿರ್ತವೆ, ಮಕ್ಕಳಿಗೆ ನಾಮಕರಣ ಮಾಡೋದು ಮತ್ತು ತಲೆ ಕೂದಲು ತೆಗ್ಸೋದು, ಈ ಥರ ಅಂಥ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡ್ಕೊತ ಬಂದಿದ್ದಾರೆ. ಈ ದೇವಸ್ಥಾನಕ್ಕೆ ನಡ್ಕೊಡೋಂಥ ಒಕ್ಕಲಿನವರು ಇಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮೇಲ್ಗಡೆ ಬಂದರೆ ಅಲ್ಲಿ ಒಂದು ನಾಗರಕಟ್ಟೆ ಕೂಡ ಕಾಣುತ್ತೆ ನಿಮಗೆ ನೋಡಿ. ಇಲ್ಲಿ ನಾವು ಬಂದಾಗ ಇವತ್ತು ಮದುವೆ ಕೂಡ ನಡೀತಾ ಇತ್ತು. ನಾವು ಕೆಳಗಡೆ ನಮ್ಮ ಸಂಬಂಧಿಕರ ಅವರ ನಾಮಕರಣ ನಡೀತಿರೋದ್ರಿಂದ ದೇವರ ದರ್ಶನ ಪಡ್ಕೊಂಡು ಕೆಳಗಡೆ ಓಡ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈಗ ನೀವೇನು ರಾಜಗೋಪುರ ನೋಡ್ತಿದ್ದೀರಲ್ಲ ನಿರ್ಮಾಣ ಆಗ್ತಿರೋದು, ಆ ಜಾಗದಲ್ಲಿ ಒಂದು ಗಂಟೆ ಇತ್ತು. ಆ ಗಂಟೆಯ ವಿಶೇಷತೆ ಏನಪ್ಪ ಅಂತಂದರೆ, ಕೆಲವರು ಕಳ್ಳರು ಈ ದೇವಸ್ಥಾನಕ್ಕೆ ಕಳ್ಳತನ ಮಾಡೋದಕ್ಕೆ ಅಂತ ಹೇಳಿ ಬಂದಾಗ ಅವರು ಗರ್ಭಗುಡಿ ಒಳಗಡೆ ಹೋದ ಕೂಡಲೇ ಅವರಿಗೆ ಕಣ್ಣು ಕಾಣಿಸ್ತಾ ಇರೋ ಥರ ಆಗೋಗುತ್ತೆ. ಆವಾಗ ಅವರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನಾವು ಕಳ್ಳತನ ಮಾಡೋಕ್ಕೆ ಬಂದಿರೋದ್ರಿಂದ ನಮಗೆ ಈ ಥರ ಆಯಿತು ಅಂತ ತಪ್ಪಿನ ಅರಿವಾಗಿ ರಂಗನಾಥ ಸ್ವಾಮಿ ಹತ್ರ ಕ್ಷಮೆ ಕೇಳಿಬಿಟ್ಟು ಒಂದು ಗಂಟೆಯನ್ನು ಮಾಡಿಸ್ಕೊಡ್ತಾರೆ. ಎಷ್ಟು ಜನ ಕಳ್ಳರು ಬಂದಿರೋ ಅವರೆಲ್ಲ ಸೇರಿ ಒಂದು ಕಳ್ಳರ ಗಂಟೆ ಅಂತ ಹೇಳ್ಬಿಟ್ಟು ಒಂದು ಗಂಟೆ ಮಾಡಿಸ್ಕೊಡ್ತಾರೆ. ಆ ಗಂಟೆ ಮೇಲೆ ಕಳ್ಳರ ಗಂಟೆ ಅಂತ ಕೂಡ ಹೆಸರು ಬರೆದಿದ್ದಾರೆ. ಈಗೇನು ರಾಜಗೋಪುರ ನಿರ್ಮಾಣ ಆಗ್ತಿದೆಯಲ್ಲ, ಇಲ್ಲಿ ಅದೇ ಜಾಗದಲ್ಲಿ ಆ ಗಂಟೆಯನ್ನು ಹಾಕಿದ್ರು. ಆದರೆ ಇವಾಗ ಇದು ನಿರ್ಮಾಣ ಆಗ್ತಿರೋದ್ರಿಂದ ಆ ಗಂಟೆಯನ್ನು ಎತ್ತಿಟ್ಟಿದ್ದಾರೆ ಅಂತ ಇವಾಗ ಹೇಳಿದ್ರು. ಸುತ್ತಮುತ್ತ ಅರಣ್ಯ ಪ್ರದೇಶ ಇದೆ, ಹಾಗಾಗಿ ತುಂಬ ತಂಪಾಗಿ ತಣ್ಣನೆ ಗಾಳಿ ಇರುತ್ತೆ. ಈಗ ನಾವು ಮುಂದೆ ಗೋಪುರದ ಮುಂಭಾಗದಲ್ಲಿ ನಿಂತಿದ್ದೀವಿ. ಇದು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗೇನು ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರ, ಗೋಪುರವನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಕೊನೆವರೆಗೂ ಕಾಣ್ತಿದ್ದೀವಿ ನೋಡಿ. ಇದು ಮುಂದೆಗಡೆ ಬಂದರೆ, ಗೋಪುರದ ಮುಂದೆಗಡೆ ಈ ಥರ ಕೆಳಗಡೆ ಫುಲ್ಲು ಬೆಟ್ಟದ ಪ್ರದೇಶ ಇದೆ. ಇದು ನೀವು ಒಳಗಡೆ ಕಾಣ್ತಾ ಇದೆಯಲ್ಲ, ಅದೇ ಶ್ರೀ ರಂಗನಾಥ ಸ್ವಾಮಿಯ ಮೂಲ ವಿಗ್ರಹ ಏನಿದೆ ಅದು ಒಳಗಡೆ ಇದೆ. ಈ ದೇವಸ್ಥಾನದಲ್ಲಿ ಸ್ನಾನಗೃಹಗಳು ಇದೆ ಮತ್ತು ಶೌಚಾಲಯಗಳ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಒಂದು ವೀಕೆಂಡಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸುತ್ತಮುತ್ತ ಕಾಡಿದೆ, ಮೇಲೆ ಬೆಟ್ಟದಲ್ಲಿ ತಣ್ಣಗಿರುತ್ತೆ. ಹಾಯಾಗಿ ಒಂದು ದಿವಸ ಕಾಲ ಕಳೆದು ದೇವ್ರ ದರ್ಶನ ಪಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಬೆಟ್ಟದ ಕೆಳಗಡೆ ನಮ್ಮ ಸಂಬಂಧಿಕರವರ ಕಾರ್ಯಕ್ರಮ ಇದ್ದಿದ್ದು, ನಾವು ಅಡ್ರೆಸ್ ಮಿಸ್ ಆಗಿ ಮೇಲಕ್ಕೆ ಹೋಗ್ಬಿಟ್ಟಿದ್ವಿ. ಒಳ್ಳೆಯದೇ ಆಯಿತು, ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಬೆಟ್ಟದ ಕೆಳಗಡೆ ಫಂಕ್ಷನ್ ನಡೀತಾ ಇರೋದು. ನಮಗೆ ಅಡ್ರೆಸ್ ಗೊತ್ತಾಗದೆ ನಮ್ಮ ತಮ್ಮಗೆ ಫೋನ್ ಮಾಡಿದ್ವಿ. ಅವನು ಬಂದು ಕರ್ಕೊಂಡು ಹೋಗ್ತಿದ್ದಾನೆ. ಮುಂದೆ ಹೋಗ್ತಾ ಇದ್ದಾನೆ ಒಂದು ಬೈಕಲ್ಲಿ, ನಾವು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವೀಗ ಬೆಟ್ಟದ ಕೆಳಗಡೆ ಇದ್ದೀವಿ. ಇಲ್ಲಿ ನಾನ್ ವೆಜ್ ಪ್ರಿಯರು ಎಲ್ಲ ಕಾಯ್ತಾ ಇದ್ದಾರೆ ನಾನ್ ವೆಜ್ಗೋಸ್ಕರ. ತೋರಿಸ್ತೀನಿ ನಿಮಗೆ. ಅಲ್ಲಿ ನಾನ್ ವೆಜ್ ಬೇಯ್ತಾ ಇದೆ ಇನ್ನು ಪಾತ್ರೆನಲ್ಲಿ. ಇಲ್ಲಿ ಕೆಲವರು ಕೂತಿದ್ದಾರೆ ಕಾಯ್ಕೊಂಡು. ನಾವೇನು ನಾನ್ ವೆಜ್ ತಿನ್ನಲ್ಲ, ಯಾಕೆಂದರೆ ಶ್ರಾವಣ, ನಾವು ನಾನ್ ವೆಜ್ ತಿನ್ನಲ್ಲ. ತಿಂಗಳು ಅಲ್ಲಿ ಬೇಯ್ತಾ ಇದೆ. ಬೋಟಿ ಗೊಜ್ಜು, ಚಿಕನ್ನು, ಮಟನ್ನು ಎಲ್ಲ ಬೇಯ್ತಾ ಇದೆ. ಬೆಟ್ಟದ ಮೇಲೆ ನಾನ್ ವೆಜ್ ಮಾಡಂಗಿಲ್ವಂತೆ. ಬೆಟ್ಟದ ಮೇಲ್ಗಡೆ ಕೂದಲೆಲ್ಲ ತೆಗೆಸ್ಕೊಂಡು ನಾಮಕರಣ ಮಾಡಿ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಕೆಳಗಡೆ ನಾನ್ ವೆಜ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ. ಎಷ್ಟು ಜನ ಕಾಯ್ತಾ ಇದ್ದಾರೆ ನಾನ್ ವೆಜ್ಗೋಸ್ಕರ ನೋಡಿ. ನಾನ್ ವೆಜ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಪಾಪ ನಮ್ಮಮ್ಮ ಅನ್ನ ಸಾಂಬಾರು ಹಾಕೊಂಬಂದು ಕೊಟ್ಟೈತೆ. ನಾನ್ ವೆಜ್ ನಾನು ತಿನ್ನಲ್ಲ ಅಂತ ನೋಡಿ ಹೆಂಗೆ ಕಾಯ್ತಾ ಇದ್ದಾರೆ ನಾನ್ ವೆಜ್ಗೆ. ಪಕ್ಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್. ಇದಂತೂ ಬಿಡಿ, ಇದು
ನಾನ್ ವೆಜ್ ಇಲ್ಲದೆ ಅದಕ್ಕೆ ದಿನನೇ ಪೂರ್ತಿ ಆಗಲ್ಲ. ಅಲ್ಲೊಬ್ರು ಕೂತಿದ್ದಾರೆ, ಅವರು ಅಷ್ಟೇ ಕಾಯ್ತಾ ಇದ್ದಾರೆ. ಅಲ್ಲಿ ಬರ್ತಿರೋರು ಎಲ್ಲರೂ ಅವರೇನ. ಇಲ್ಲಿ ಬೆಟ್ಟದ ಕೆಳಗಡೆ ಇರೋದು, ಅಲ್ಲೇ ಆ ಕಡೆ ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ ಮೆಟ್ಲಿದೆ. ಆ ಕಡೆ ಬೆಟ್ಟ ಇದೆ, ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಕಾಣಿಸಲ್ಲ ನಿಮಗೆ ಆಯ್ತಾ. ನಾನ್ ವೆಜ್ ಬೇಯ್ತಾ ಇರೋದನ್ನ ತೋರಿಸ್ತೀನಿ, ನೋಡ್ತಾ ಇರಿ. ಇದು ಶ್ರೀ ರಂಗನಾಥ ಸ್ವಾಮಿಯ ರಥೋತ್ಸವದಲ್ಲಿ ಉಪಯೋಗಿಸುವಂಥ ರಥ ಒಳಗಡೆ ಇದೆ ರಥ. ಇದು ಹೊರಗಡೆ ಈ ಥರ ಲಾಕ್ ಮಾಡಿಬಿಟ್ಟಿದ್ದಾರೆ. ಒಳಗಡೆ ತೇರಿದೆ, ಕಾಣ್ತಾ ಇದೆಯಲ್ಲ, ಇದು ತೇರು. ಇಲ್ಲೊಂದು ಕಲ್ಯಾಣಿ ಕೂಡ ಇದೆ. ಬೆಟ್ಟದ ಕೆಳಗಡೆ ಬಂದರೆ ಈ ತೇರು ನಿಲ್ಸೋದಕ್ಕೆ ಜಾಗ ಮಾಡಿದಾರಲ್ಲ, ಇಲ್ಲೊಂದು ಚಿಕ್ಕ ಮಂಟಪ ಮಾಡಿ ಕೆಳಗಡೆ ಒಂದು ಕಲ್ಯಾಣಿ ಕೂಡ ಇದೆ. ಪಾಳು ಬಿದ್ದಿದೆ ಕಲ್ಯಾಣಿನಲ್ಲಿ, ನೀರಿಲ್ಲ. ಈ ಥರ ಜಾಲರ ನೆಟ್ಟಾಕ್ಬಿಟ್ಟಿದ್ದಾರೆ, ಯಾರು ಕೆಳಗಡೆ ಹೋಗದೇ ಇರೋ ಥರ. ನೀರು ಕಾಣ್ತಾ ಇಲ್ಲ, ನೋಡ್ತಿದ್ರಲ್ಲ ಕಲ್ಯಾಣಿ. ಇದು ದೇವಸ್ಥಾನದ ಬೆಟ್ಟದ ಕೆಳಗಡೆ ಬಂದರೆ ಇಲ್ಲಿ ಹರಕೆಗಳನ್ನ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಹರಕೆ ಮಾಡ್ಕೊಂಡಿದ್ದವರು, ಏನಾದರೂ ಬಲಿ ಕೊಡ್ತೀವಿ, ಕುರಿ ಕೋಳಿ ಈ ಥರ ಹರಕೆ ಮಾಡ್ಕೊಂಡಿದ್ದವರು ಇಲ್ಲಿ ಬಂದು ಕೆಳಗಡೆ, ಇಲ್ಲಿ ಭೂತಪ್ಪ ದೇವಸ್ಥಾನ ಇದೆ, ಭೂತಪ್ಪ ಸ್ವಾಮಿ ದೇವಸ್ಥಾನ ಅಂತ. ಆ ದೇವಸ್ಥಾನ ಹತ್ರ ಕುರಿ ಕೋಳಿಗಳನ್ನ ಕಡಿದು ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಹೋಗ್ತಾರೆ ಇಲ್ಲಿಂದ. ಅಲ್ಲೊಬ್ಬರು ಮಾಡ್ತಾಯಿದ್ದಾರೆ, ಅಲ್ಲೊಬ್ಬರು ಮಾಡ್ತಿದ್ದಾರೆ, ಅಲ್ಲೊಬ್ಬರು ಈ ಥರ ಏನು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಹರಕೆ ಮಾಡ್ಕೊಂಡವರು ಮಾಡ್ತಾರೆ. One eternity later. ನೋಡಿದ್ರಲ್ಲ, ಇದು ಬಂದು ಶ್ರೀ ರಂಗನಾಥ ಮರಡಿ ರಂಗನಾಥ ಸ್ವಾಮಿಯ ದೇವಸ್ಥಾನದ ಸ್ಥಳ ಪುರಾಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.